ರೇಖಾ ಗುಪ್ತಾ ಇವರು ನಮ್ಮ ದೆಹಲಿಯ ನೂತನ ಮುಖ್ಯಮಂತ್ರಿ. ಪ್ರಮಾಣ ವಚನ ತೆಗೆದುಕೊಂಡು 4 ದಿನ ಆಗಿದೆ. ಪ್ರಮಾಣ ವಚನ ತಗೊಂಡು ಮರುದಿನವೇ ಇವರು ಮೊಟ್ಟ ಮೊದಲನೇ ಕೆಲಸ ಮಾಡಬೇಕಾಗಿದ್ದು ಮಾಡೋದು ಬಿಟ್ಟು ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಭಗತ್ ಸಿಂಗ್ ಅವರ ಫೋಟೋಗಳನ್ನು ಸಿಎಂ ಆಫೀಸ್ನಿಂದ ಮತ್ತು ಸಚಿವಾಲಯದಿಂದ ತೆಗೆದು ಹಾಕಿದ್ದಾರೆ. ನೋಡಿ ಎಂತ ವಿಪರ್ಯಾಸ. ಅರವಿಂದ್ ಕೇಜ್ರಿವಾಲ್ ಗೌರ್ಮೆಂಟ್ ಇದ್ದಾಕರೆ ಈ ಸಿಎಂ ಆಫೀಸಲ್ಲಿ ಮತ್ತೆ ಎಲ್ಲಾ ಸಚಿವಾಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಭಗತ್ ಸಿಂಗ್ ಅವರ ಫೋಟೋ ರಾರಾಜಿಸ್ತಿದ್ವು. ರೇಖಾ ಗುಪ್ತಾ ಅವರು ಮತ್ತೆ ಅವರು ಸಚಿವ ಸಂಪುಟ ಪ್ರಮಾಣ ವಚನ ತಗೊಂಡು ಮರುದಿನವೇ ಈ 2 ಫೋಟೋಗಳನ್ನು ತೆಗೆದು ಹಾಕಿದ್ದಾರೆ. ಆ ಜಾಗದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಫೋಟೋ ಹಾಕಿದ್ದಾರೆ, ರಾಷ್ಟ್ರಪತಿ ಅವರ ಫೋಟೋ ಹಾಕಿದ್ದಾರೆ. ಹಾಕ್ಲಿ, ಬೇಡ ಅನ್ನಂಗಿಲ್ಲ. ಸಚಿವಾಲಯಗಳಲ್ಲಿ ರಾಷ್ಟ್ರಪತಿಗಳ ಫೋಟೋ ಇರಬೇಕು, ಪ್ರಧಾನಮಂತ್ರಿಗಳ ಫೋಟೋ ಇರಬೇಕು. ಬಟ್ ಅವರ ಜೊತೆ ಈ 2 ಫೋಟೋನು ಇಡಬಹುದಾಗಿತ್ತು. ಆದ್ರೆ ಬಿಜೆಪಿ ಅವರು ಇಟ್ಟಿಲ್ಲ. ಬಿಜೆಪಿ ಮುಖ್ಯಮಂತ್ರಿಯವರಿಗೆ ರೇಖಾ ಗುಪ್ತಾ ಅವರಿಗೆ ಮೇಲಿಂದ ಇನ್ಸ್ಟ್ರಕ್ಷನ್ಸ್ ಬಂದಿರಬಹುದು. ಪ್ರಮಾಣ ವಚನ ತಗೊಂಡು ಮರುದಿನದಿಂದ ನೀವು ಈ 2 ಫೋಟೋಗಳನ್ನು ತೆಗೆದು ಹಾಕಬೇಕು. ಸೊ ಹೀಗಾಗಿ ಬಿಜೆಪಿ ತನ್ನ ಮನಸ್ಥಿತಿಯನ್ನ ಎಕ್ಸ್ಪೋಸ್ ಮಾಡಿದೆ ಇಲ್ಲಿ. ನೋಡಿ, ಬಿಜೆಪಿ ದಲಿತ ವಿರೋಧಿ ಮತ್ತು ಸಿಖ್ ವಿರೋಧಿ ಅಂತ ಹೇಳಿ ತಾವೇ ತೋರಿಸ್ಕೊತಿದ್ದಾರೆ. ಆ ಫೋಟೋ ಇದ್ದಿದ್ರೆ ಏನಾಗಿರ್ತಿತ್ತು? ಆ ಫೋಟೋ ಜೊತೆಗೆ ನರೇಂದ್ರ ಮೋದಿಯ ಫೋಟೋ ಹಾಕಿದ್ರೆ ಯಾರು ಬೇಡ ಅಂತಿರ್ಲಿಲ್ಲ. ಹಾಕ್ಲಿ, ಅವರು ಪ್ರಧಾನಮಂತ್ರಿ ಇದ್ದಾರೆ, ರಾಷ್ಟ್ರಪತಿ ಅವರು ಇದ್ದಾರೆ, ಹಾಕ್ಲಿ, ಬೇಡ ಅನ್ನಂಗಿಲ್ಲ. ಬಟ್ ಭಗತ್ ಸಿಂಗ್ ಅವ್ರ ಫೋಟೋ ತೆಗೆದಿದ್ದೆ ಯಾಕೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ತೆಗೆದಿದ್ದೆ ಯಾಕೆ? ಬಿಜೆಪಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತಲೂ ಮೋದಿ ಅವರೇ ಹೆಚ್ಚಾದ್ರ? ಇದು ಬಿಜೆಪಿ ಉತ್ತರಿಸಬೇಕಾಗಿದೆ. ಸುಮ್ಮನೆ ಕೂತ್ಕೊಂಡ್ರೆ ನಡೆಯಂಗಿಲ್ಲ. ಹೇಳ್ಬೇಕು, ಯಾಕೆ ಬಿಜೆಪಿ ಅವರು ಅಂಬೇಡ್ಕರ್ ಅವ್ರ ಫೋಟೋವನ್ನು ತೆಗೆದು ಭಗತ್ ಸಿಂಗ್ ಅವ್ರ ಫೋಟೋ ತೆಗೆದು ಯಾಕೆ ತಾವು ಎಕ್ಸ್ಪೋಸ್ ಮಾಡಿದ್ರು? ಯಾವಾಗ ವಿರೋಧ ಪಕ್ಷದ ನಾಯಕಿ ಆತಿಶಿ ಅವರು ಸದನದಲ್ಲಿ ಈ ವಿಷಯವನ್ನು ಎತ್ತಿದ್ರು, ಆವಾಗ ತರಾತುರಿಯಲ್ಲಿ ಸಿಎಂ ಕಚೇರಿಯಲ್ಲಿ ಅಕ್ಕಪಕ್ಕದಲ್ಲಿ ಭಗತ್ ಸಿಂಗ್ ಮತ್ತೆ ಅಂಬೇಡ್ಕರ್ ಫೋಟೋ ಹಾಕಿದ್ರು. ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲೂ ಸಹಿತ ಅಂಬೇಡ್ಕರ್ ಫೋಟೋವನ್ನು ತೆಗೆದಿದ್ದಾರೆ. ಕಪಿಲ್ ಮಿಶ್ರಾ ಅವರು ಒಂದು ಲಾ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ನಲ್ಲಿ, ಮತ್ತೆ ಮಂಜಿಂದರ್ ಸಿಂಗ್ ಸಿರ್ಸಾ ಅವರ ಕಚೇರಿಯಲ್ಲಿ, ಮತ್ತೆ PWD ಮಿನಿಸ್ಟರ್ ಆದಂತ ಪರ್ವೇಶ್ ಸಿಂಗ್ ವರ್ಮಾ ಅವರ ಕಚೇರಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಭಗತ್ ಸಿಂಗ್ ಫೋಟೋಗಳನ್ನ ತೆಗೆದಿದ್ದಾರೆ. ಇದು ಆಮ್ ಆದ್ಮಿ ಪಕ್ಷ ಖಂಡಿಸ್ತದೆ. ನೀವು ಬೇರೆ ಯಾರಾದ್ರೂ ಫೋಟೋ ಹಾಕೊಳ್ಳೋ ಜೊತೆಗೆ ತೊಂದರೆ ಇಲ್ಲ. ಬಟ್ ಈ 2 ಮಹಾನ್ ವ್ಯಕ್ತಿಗಳದು ಫೋಟೋ ತೆಗೆದಿದ್ದು ಎದಕ್ಕೆ? ಇದು ಬಿಜೆಪಿ ಸ್ಪಷ್ಟನೆ ಕೊಡಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತಲೂ ಇವರಿಗೆ ಮೋದಿನೇ ಹೆಚ್ಚಾದ್ರ? ಇದು ಬಿಜೆಪಿಯವರ ಮನಸ್ಥಿತಿಯನ್ನ ತೋರಿಸುತ್ತೆ. ಬಿಜೆಪಿಯಲ್ಲಿ ಇರುವಂತಹ ದಲಿತ ನಾಯಕರು, ದಲಿತ ಮಂತ್ರಿಗಳು, ಸ್ಟೇಟ್ ಕ್ಯಾಬಿನೆಟ್ ಅಲ್ಲಿ ಆಗಿರ್ಬೋದು ಅಥವಾ ಕೇಂದ್ರ ಕ್ಯಾಬಿನೆಟ್ ನಲ್ಲಿ ಆಗಿರ್ಬೋದು, ಈ ಒಂದು ನಿಲುವನ್ನು ಸ್ಪಷ್ಟನೆ ಕೊಡಬೇಕಾಗಿದೆ. ನೀವು ಹೌದು, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತಲೂ ನಮಗೆ ಮೋದಿ ಅವರೇ ಹೆಚ್ಚು, ಕೊಡಿ ಸ್ಟೇಟ್ಮೆಂಟು. ಆತಿಶಿ ಅವರು ಯಾವಾಗ ವಿರೋಧ ಮಾಡಿದ ತಕ್ಷಣ ಸದನದಲ್ಲಿಂದ ಅವ್ರ ಜೊತೆಗೆ 11 ಆಪ್ MLA ಸದನದಿಂದ ಹೊರಗೆ ಹಾಕಿದ್ರು. ಯಾಕೆ? ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫೋಟೋ ಯಾಕೆ ತೆಗೆದ್ರಿ, ಭಗತ್ ಸಿಂಗ್ ಅವರ ಫೋಟೋನ ಯಾಕೆ ತೆಗೆದ್ರಿ ಅಂತ ಪ್ರಶ್ನೆ ಮಾಡಿದಕ್ಕೆ ಸ್ಪೀಕರ್ ಅವರು ವಿಜೇಂದ್ರ ಗುಪ್ತಾ ಅವರು ಅವರನ್ನ ಹೊರಗಡೆ ಹಾಕಿದ್ರು. ನೋಡಿ, ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಮತ್ತೆ ಭಗತ್ ಸಿಂಗ್ ಅವರ ಫೋಟೋ ಯಾಕೆ ತೆಗೆದಿದ್ದೀರಾ ಅಂತ ಕೇಳಿದಕ್ಕೆ ಹೊರಗಡೆ ಹಾಕಿದ್ದಾರೆ. ಇದು ತೋರಿಸುತ್ತೆ ಬಿಜೆಪಿ ಅವ್ರ ಮನಸ್ಥಿತಿ ಎಂತದ್ದು ಅಂತ. 2 ತಿಂಗಳಿಂದ ಗೊತ್ತಿರ್ಬೋದು, ಅಮಿತ್ ಶಾ ಅವರು ಇದೇ ವಿಷಯದ ಮೇಲೆ ಒಂದು ಕಾಂಟ್ರವರ್ಸಿಯಲ್ಲಿ ಸಿಗ್ಬಿದ್ದಿದ್ರು. ಸದನದಲ್ಲಿ, ಪಾರ್ಲಿಮೆಂಟ್ ನಲ್ಲಿ ಅಮಿತ್ ಶಾ ಅವರು ಹೇಳಿದ್ರು,
ವಿರೋಧ ಪಕ್ಷದವರು ಏನೇ ಆದ್ರೂ ಅಂಬೇಡ್ಕರ್ 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 ಅಂತ ಹೇಳಿ ಜಪ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಜೈಶ ರಾಜ ತತ ಪ್ರಜಾ. ಅಮಿತ್ ಶಾ ಅವ್ರು ಹೇಗಿದ್ದಾರೆ, ಅವ್ರ ಕೆಳಗಿನ ಅವರು ಎಲ್ಲ ಅದೇ ತರ ಮಾಡ್ತಾರೆ. ಸೊ ಅಮಿತ್ ಶಾ ಅವ್ರ ಹೇಳಿಕೆ ಕೂಡ ಖಂಡನೆ ಮಾಡಿತ್ತು, ಇಡೀ ದೇಶ ಖಂಡನೆ ಮಾಡಿತು, ಇಡೀ ದೇಶದಲ್ಲಿ ಪ್ರತಿಭಟನೆ ಆಯಿತು ಈ ಒಂದು ಅಮಿತ್ ಶಾ ಅವರ ಹೇಳಿಕೆಯಿಂದ. ಹೌದ್ರಿ, ಸಂವಿಧಾನ ಕೊಟ್ಟಂತ ಒಂದು ಅವಕಾಶದಿಂದ ನಾವು ಈ ಒಂದು ಭಾರತ ದೇಶದಲ್ಲಿ ಬದುಕ್ತಾ ಇದ್ದೀವಿ. ಸಂವಿಧಾನದಲ್ಲಿ ಕೊಟ್ಟಂತ ಒಂದು ಹಕ್ಕಿನಿಂದ ನಾವೆಲ್ಲರೂ ನಮ್ಮ ಒಂದು ಅನಿಸಿಕೆಯನ್ನ ಹೇಳ್ತಾ ಇದ್ದೀವಿ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದು ಬಂದಿರೋದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಿಂದ. ಈ ಕಾನ್ಸ್ಟಿಟ್ಯೂಷನ್ ಬರ್ದೋದು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅವರು ಬರೆದಂತ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ನೀವೆಲ್ಲ ಬದುಕ್ತಾ ಇದ್ದೀವಿ. ನೀವು ಮುಖ್ಯಮಂತ್ರಿ ಆಗಿರೋದೇ ಸಂವಿಧಾನದ ವತಿಯಿಂದ. ಎಲ್ಲಾ ಮಂತ್ರಿಗಳು ಪ್ರಮಾಣ ವಚನ ತಗೊಂಡಿದ್ದು ಸಂವಿಧಾನ ಹೆಸರ ಮೇಲಿಂದ. ಆ ಸಂವಿಧಾನ ಬರೆದಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ನೀವು ಅಪಮಾನ ಮಾಡ್ತೀರಾ ಅಂತಂದ್ರೆ ನಿಮ್ಮ ಮನಸ್ಥಿತಿ ಎಂತದ್ದು ಅಂತ ಹೇಳಿ ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ದಯವಿಟ್ಟು ದೆಹಲಿ ಸಚಿವಾಲಯಗಳಲ್ಲಿ, ದೆಹಲಿ ಮುಖ್ಯಮಂತ್ರಿ ಕಚೇರಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಭಗತ್ ಸಿಂಗ್ ಅವರ ಫೋಟೋ ಯಾವ ಜಾಗದಲ್ಲಿದ್ದು ದಯವಿಟ್ಟು ಆ ಜಾಗದಲ್ಲಿ ಹಾಕಬೇಕು. ಇದು ಆಮ್ ಆದ್ಮಿ ಪಕ್ಷದ ಒಂದು ರಿಕ್ವೆಸ್ಟ್. ಅವ್ರ ಜೊತೆ ನೀವು ಬೇಕಾದವ್ರ ಫೋಟೋ ಹಾಕೊಳ್ಳಿ, ತೊಂದರೆ ಇಲ್ಲ. ನೀವು ನಿಮ್ಮ ನಾಯಕರ ಫೋಟೋ ಹಾಕೊಳ್ಳಿ. ಬಟ್ ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರು ಮತ್ತೆ ಶಹೀದ್ ಆಜಮ್ ಭಗತ್ ಸಿಂಗ್ ಅವರ ಫೋಟೋವನ್ನು ತೆಗೆದು ಹಾಕಿದ್ದು ಅಪರಾಧ. ಇದು ಯಾವ ಕಾಲಕ್ಕೂ ಆಮ್ ಆದ್ಮಿ ಪಕ್ಷ ಒಪ್ಪುವುದಿಲ್ಲ, ದೇಶ ಕೂಡ ಒಪ್ಪುವುದಿಲ್ಲ. ದಲಿತ ನಾಯಕರು ಮುಂದೆ ಬರಬೇಕು, ಸ್ಪಷ್ಟನೆ ಕೊಡಬೇಕು. ಬಿಜೆಪಿಯಲ್ಲಿ ಇರುವಂತಹ ದಲಿತ ನಾಯಕರು, ದಲಿತ ಮುಖಂಡಗಳು ಏನಿದ್ದಾರೆ ಬಿಜೆಪಿಯಲ್ಲಿ, ಇದನ್ನು ಕಾಂಗ್ರೆಸ್ ಕೂಡ ಪ್ರಶ್ನೆ ಮಾಡಬೇಕು. ಕಾಂಗ್ರೆಸ್ ಕೂಡ ಪ್ರಶ್ನೆ ಮಾಡಬೇಕು. ಇವತ್ತು ಕಾಂಗ್ರೆಸ್ನ ಒಬ್ಬ ಮುಖಂಡ ಹೇಳ್ತಾ ಇದ್ರು, ಅಂಬೇಡ್ಕರ್ ಅವರು ಬೇರೆ ದೇಶದಿಂದ ಕದ್ದು 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 ಸಂವಿಧಾನ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಕಾಂಗ್ರೆಸ್ ಅವರು ಕೂಡ ಬಿಜೆಪಿ ಅವರ ಮನಸ್ಸಿನಲ್ಲಿ ಬಂದ್ಬಿಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ದೇಶದಿಂದ ಅಧ್ಯಯನ ಮಾಡಿ ಸಂವಿಧಾನ ಬರೆದಿದ್ದಾರೆ ಅನ್ನೋಬಿಟ್ಟು ಬೇರೆ ದೇಶದಿಂದ ಸಂವಿಧಾನನ ಕದ್ದು ಕಾಪಿ ಪೇಸ್ಟ್ ಮಾಡಿ ಸಂವಿಧಾನ ಬರೆದಿದ್ದಾರಂತೆ ಒಬ್ಬ ಕಾಂಗ್ರೆಸ್ ಮುಖಂಡ ಹೇಳ್ತಿದ್ದಾನೆ. ನೋಡಿ, ಬಿಜೆಪಿ ಕಾಂಗ್ರೆಸ್ ಇವು ಎರಡು ಒಂದೇ. ಇವ್ರು ಯಾರು ಸಂವಿಧಾನ ರಕ್ಷಣೆ ಮಾಡೋರಲ್ಲ, ಇವರು ಸಂವಿಧಾನ ಹಾಳು ಮಾಡಕ್ಕೆ ಇದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ದೇ ಆರ್ ದ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಸೊ ಹೀಗಾಗಿ ಈ ಒಂದು ದಲಿತ ವಿರೋಧಿ ಮತ್ತೆ ಸಿಖ್ ವಿರೋಧಿ ಮನಸ್ಥಿತಿಯಿಂದ ಹೊರಗಡೆ ಬಂದು ಬಿಜೆಪಿ ಮತ್ತೆ ಬಿಜೆಪಿ ನಾಯಕರು, ಅಮಿತ್ ಶಾ ಅವರು, ಪ್ರಧಾನಮಂತ್ರಿ ಅವರು, ದೆಹಲಿ ನೂತನ ಮುಖ್ಯಮಂತ್ರಿ ಆದಂತ ರೇಖಾ ಗುಪ್ತಾ ಅವರು ಮರಳಿ ಮತ್ತೆ ಇವು ಎರಡು ಫೋಟೋಗಳನ್ನು ತಮ್ಮ ಸಚಿವಾಲಯಗಳಲ್ಲಿ ಹಾಕಬೇಕು. ದಲಿತ ನಾಯಕರು ಏನಿದ್ದಾರೆ ಇದನ್ನ ನೀವು ಒಪ್ತೀರಾ ಹೇಳಿ. ಎಸ್, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ನಮಗೆ ಮೋದಿಯವರೇ ಹೆಚ್ಚು, ನಮಗೆ ಮೋದಿಯವರೇ ದೇವರು. ಸ್ಟೇಟ್ಮೆಂಟ್ ಕೊಡಿ, ಎಲ್ಲರೂ ಪ್ರೆಸ್ ಮೀಟ್ ಮಾಡಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಪ್ರೆಸ್ ರಿಲೀಸ್ ಮಾಡಿ ಕೊಡಿ ನೀವೆಲ್ಲರೂ. ಹೌದು, ನಮಗೆ ಮೋದಿಯವರೇ ದೇವರು, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಬೇಕಾಗಿಲ್ಲ, ಭಗತ್ ಸಿಂಗ್ ಅವರ ಫೋಟೋ ನಮಗೆ ಬೇಕಾಗಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡಿ. ದೇಶನು ನೋಡುತ್ತೆ, ನಾವು ನೋಡ್ತೀವಿ. ಇಲ್ಲ, ಎರಡು ಫೋಟೋಗಳು ನೀವು ಸಚಿವಾಲಯಗಳಲ್ಲಿ ದಯವಿಟ್ಟು ಹಾಕಬೇಕು. ಈ ಎರಡು ಮಹಾನುಭಾವಗಳನ್ನ ಅಪಮಾನ ಮಾಡುವುದು ದೇಶ ಯಾವುದೇ ಕಾರಣಕ್ಕೆ ಒಪ್ಪುವುದಿಲ್ಲ. ಸೊ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಗೆ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಾಗೂ ಶಹೀದ್ ಆಜಮ್ ಭಗತ್ ಸಿಂಗ್ ಅವರ ಫೋಟೋ ಯಾವ ಜಾಗದಲ್ಲಿ ಇದ್ದು ಆ ಜಾಗದಲ್ಲಿ ದಯವಿಟ್ಟು ಹಾಕಬೇಕು. ನೀವು ಅಕ್ಕಪಕ್ಕ ನೀವು ಯಾರು ಬೇಕಾದ್ರೂ ಹಾಕೊಳ್ಳಿ, ನೋ ಅಬ್ಜೆಕ್ಷನ್ಸ್. ನಮ್ ಕಡೆಯಿಂದ ಯಾವುದು ಅಬ್ಜೆಕ್ಷನ್ಸ್ ಇಲ್ಲ, ಸರಿನಾ? ಸೊ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಈ ಎರಡು ಫೋಟೋಗಳನ್ನು ಸಚಿವಾಲಯಗಳಲ್ಲಿ ಹಾಕಬೇಕು. ಧನ್ಯವಾದ.